ರಾಘವನು ಭಯದಿಂದಾಗಿ ಹಿಂದೆ ತಿರುಗದೆ ಹೊಸ ಬಾಗಿಲನ್ನು ದಾಟುತ್ತಾನೆ. ಒಳಗೆ ಕತ್ತಲೆ, ತಣ್ಣನೆಯ ಗಾಳಿ ಮತ್ತು ಪುಟ್ಟ ಹಳ್ಳಿಯ ಶಬ್ದ ಮಾತ್ರ. ಮುಂದೆ ಯಾವುದೂ ಸ್ಪಷ್ಟವಿಲ್ಲ. ಆದರೆ ರಾಘವನು ಹಿಂದೆ ತಿರುಗಿ ಹೋಗುವುದು ಎಂದು ಯೋಚಿಸುವುದಿಲ್ಲ. ಅವನು ತನ್ನ ಜೀವ ಉಳಿಸಲು ಕಾಲದ ವಿರುದ್ಧ ನಡೆಯುತ್ತಿದ್ದ. ಆ ಸಮಯದಲ್ಲಿ ಪಟ್ಟಿಯ ಮೇಲೆ ಹೊಸ ಪಠ್ಯ ಮೂಡಿತು. ಶನಿ ದರ್ಶನಕ್ಕೆ 4 ಪಥಗಳು: ಧೈರ್ಯ, ತ್ಯಾಗ, ಶುದ್ಧತೆ ಮತ್ತು ಸತ್ಯ. ಪ್ರತಿ ಪಥವು ಒಂದು ಪ್ರಮುಖ ಪರೀಕ್ಷೆಯೇ ಆಗಿದೆ. ಮೊದಲ ಪಥ ಧೈರ್ಯ. ರಾಘವನು ಪಾಳಾದ ದೇವಸ್ಥಾನ ತಲುಪಿದ. ದೇವಸ್ಥಾನದ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಭೀಕರ ಶಿಲ್ಪಗಳು ಜೀವಂತವಾಗುತ್ತವೆ. ಅವು ಅವನಿಗೆ ಹಾನಿಕರ ದೃಶ್ಯಗಳನ್ನು ತೋರಿಸುತ್ತವೆ. ಅವನ ಸಾವಿನ ಕ್ಷಣ ಮತ್ತು ಸೋಲಿನ ಕ್ಷಣ. ಅವನು ಹೆದರಿದರೂ ತಕ್ಷಣ ತನ್ನ ಹೃದಯಕ್ಕೆ ಹೇಳುತ್ತಾನೆ, ಇವು ಭಯದ ಪ್ರಭಾವಗಳು, ನಾನು ಈ ಮಾರ್ಗವನ್ನು ಮುಗಿಸಲೇಬೇಕು. ಅವನ ಧೈರ್ಯ ಶಕ್ತಿ ಕೊಡುತ್ತದೆ. ಶಿಲ್ಪಗಳ ನಡುವೆ ಸಾಗಿದಾಗ ಅವು ಮಾಯವಾಗುತ್ತವೆ. ಪಟ್ಟಿಯ ಮೇಲೆ ಬರೆಯುತ್ತದೆ, ಮೊದಲನೆಯ ಪಥ ಪೂರ್ಣ. ಎರಡನೇ ಪಥ ತ್ಯಾಗ. ಅವನ ಮುಂದೆ ಒಂದು ಮಾಯಾಜಾಲ ಮರ ಕಾಣಿಸುತ್ತದೆ. ಅದರಲ್ಲಿ ಮಾಯಾಜಾಲದ ಫಲಗಳು ಇರುತ್ತವೆ. ರಾಘವನು ಬಹಳ ಹಸುವಿನಿಂದ ನರಳುತ್ತಾನೆ. ಪಟ್ಟಿಯ ಮೇಲೆ ಬರೆಯುತ್ತದೆ, ಈ ಫಲವನ್ನು ತಿನ್ನುವುದು ಸಾಂತ್ವನ ಕೊಡುತ್ತದೆ, ಆದರೆ ಬಿಟ್ಟು ಬಿಟ್ಟರೆ ಮುಂದಿನ ದಾರಿಯ ಬಾಗಿಲು ತೆರೆಯುತ್ತದೆ. ರಾಘವನು ತೀವ್ರ ಹಸಿವಿನ ನಡುವೆಯೂ ಫಲವನ್ನು ತಿನ್ನುವುದನ್ನು ತ್ಯಜಿಸುತ್ತಾನೆ. ಅವನು ಹಸಿವನ್ನು ಗೆಲ್ಲುತ್ತಾನೆ. ದ್ವಾರ ತೆರೆಯುತ್ತದೆ. ಪಟ್ಟಿಯಲ್ಲಿ ಬರೆಯುತ್ತದೆ, ಎರಡನೇ ಪಥ ಪೂರ್ಣ. ಮೂರನೇ ಪಥ ಶುದ್ಧತೆ. ಈಗ ಅವನ ಮುಂದೆ 2 ದಾರಿಗಳು. ಒಂದು ಸುಲಭ ಮಾರ್ಗ, ಚಿನ್ನ, ವೈಭವ, ಮಾಯಾಜಾಲದಿಂದ ತುಂಬಿದ ದಾರಿ. ಮತ್ತೊಂದು ಕಷ್ಟಕರ, ಕಲ್ಲು ಮುಳ್ಳುಗಳಿಂದ ಕೂಡಿದ ದಾರಿ. ಪಟ್ಟಿಯ ಮೇಲೆ ಬರೆಯುತ್ತದೆ, ಸುಲಭದ ದಾರಿ ನಿನ್ನನ್ನು ಹಾಳು ಮಾಡುತ್ತದೆ. ಶುದ್ಧ ದಾರಿ ಕಷ್ಟಕರ, ಆದರೆ ಸತ್ಯಕ್ಕೆ ಹತ್ತಿರ. ರಾಘವನು ತನ್ನ ಮನಸ್ಸನ್ನು ಶುದ್ಧವಾಗಿರಲಿ ಎಂದು ಕಷ್ಟಕರ ಮಾರ್ಗವನ್ನು ಆಯ್ಕೆ ಮಾಡುತ್ತಾನೆ. ಅವನು ಧೈರ್ಯದಿಂದ ಸಾಗುತ್ತಾನೆ. ಪಟ್ಟಿಯಲ್ಲಿ ಬರೆಯುತ್ತದೆ, ಮೂರನೇ ಪಥ ಪೂರ್ಣ. ನಾಲ್ಕನೇ ಪಥ ಸತ್ಯ. ಅಚಾನಕ್ ಅವನ ಮುಂದೆ ಪುನಃ ಕಾಣಿಸುತ್ತಾನೆ ಅನುಜ. ಅನುಜನು ಹೇಳುತ್ತಾನೆ, ರಾಘವ, ನಿನ್ನ ಪಟ್ಟಿಯಲ್ಲಿರುವ ಸಾವಿನ ದಿನಾಂಕ ಸುಳ್ಳು. ನಿನ್ನ ಮುಂದೆ ಬೇರೆ ದಾರಿ ಇದೆ. ನೀನು ಈಗ ಬೇರೆ ದಾರಿಯತ್ತ ಹೋಗು. ಆದರೆ ಅವನ ಕಿವಿಗೆ ಒಂದು ಶಬ್ದ ಕೇಳಿಸುತ್ತದೆ, ಸತ್ಯವೇ ಶನಿದೇವರ ಮಾರ್ಗ. ರಾಘವನು ಅನುಜನ ಮಾತುಗಳಲ್ಲಿ ಸತ್ಯವಿದೆಯೇ ಎಂದು ಪ್ರಶ್ನೆ ಮಾಡುತ್ತಾನೆ. ತನ್ನ ಪಟ್ಟಿಯ ಕಡೆಗೆ ಮತ್ತೆ ನೋಡುತ್ತಾನೆ. ಪಟ್ಟಿಯಲ್ಲಿ ಬರೆಯುತ್ತದೆ, ಅನುಜ ಸತ್ಯವನ್ನೂ ಹೇಳುವುದಿಲ್ಲ, ಸುಳ್ಳನ್ನೂ ಹೇಳುವುದಿಲ್ಲ. ನಿಜ ಸತ್ಯ ನಿನ್ನ ಹೃದಯದಲ್ಲಿ ಇದೆ. ಅವನು ತನ್ನ ಹೃದಯದ ಮಾತುಗಳನ್ನು ಕೇಳುತ್ತಾನೆ. ನಿಜವಾದ ದಾರಿಯೇನು ಎಂದು ತಾನೇ ನಿರ್ಧರಿಸುತ್ತಾನೆ. ಅನುಜ ಮಾಯವಾಗುತ್ತಾನೆ. ಮುಂದೆ ಶನಿದೇವರ ಮಂತ್ರಧ್ವನಿಯಲ್ಲಿ ಕೇಳಿಬರುತ್ತದೆ. ಆ ನಂತರ ಪಟ್ಟಿಯಲ್ಲಿ ಬರೆಯುತ್ತದೆ, ನಾಲ್ಕನೇ ಪಥ ಪೂರ್ಣ. ಶನಿ ದರ್ಶನ ಸಮೀಪ. ರಾಘವನ ಹೃದಯದ ತೀವ್ರ ಬಡಿತದಲ್ಲಿ ಶನಿದೇವರ ಸನ್ನಿಧಿ ಈಗ ಹತ್ತಿರವಾಗುತ್ತಿದೆ. ಶನಿ ದರ್ಶನ. ರಾಘವನ ಬಾಳಿನ ತೀರ್ಪು. ಕಾಲಚಕ್ರ ತಿರುಗುತ್ತದೆಯೇ?